ನಮಸ್ಕಾರ ಎಲ್ರಿಗೂ. ಸೈನ್ಸ್ ಅಂಡ್ ಟೆಕ್ ಪಾರ್ಟ್ 2 ನೋಡೋಣ ಇವತ್ತು. ಓಕೆ ನೋಡ್ರಿ, ಕೆ ಎ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಕತ್ತೀವಿ. ಓಕೆ, ಪಾರ್ಟ್ 1 ಆಲ್ರೆಡಿ ಆಗ್ಯದ, ಇದು ಪಾರ್ಟ್ 2 ಆಗಿರ್ತೈತಿ. ಓಕೆ, ಇಲ್ಲಿ ಸೈನ್ಸ್ ಅಂಡ್ ಟೆಕ್ ಪ್ರಶ್ನೆಗಳನ್ನ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಗಮನ ಇರಲಿ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ, ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶಕ್ಕೆ ಕಳುಹಿಸಿದ ನೌಕೆ. ಪ್ರಪ್ರಥಮವಾಗಿ ಓಕೆ, ಗೊತ್ತಿರಲಿ, ಇಲ್ಲಿ ಯಾವುದೇ ದೇಶದಂತ ಕೇಳಿಲ್ಲ. ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಕಳಿಸಿರ್ತಕ್ಕಂಥ ಬಾಹ್ಯಾಕಾಶ ನೌಕೆ ಅಂತ ಕೇಳಿದಾರೆ. ನೌಕೆ ಮೀನ್ಸ್ ಗ್ರಹ ಅಂತ ಅನ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ಓಕೆ, ಅಂದ್ರೆ ಗ್ರಹ ಅಂತಾನೆ, ಉಪಗ್ರಹ ಯಾವುದು ಅಂತಾನೆ ಕೇಳ್ಬೋದಿತ್ತು ಅವ್ರ. ಅದಕ್ಕಾಗಿ ಅವರು ಏನ್ ಮಾಡ್ಯಾರ ಅಂದ್ರೆ ನೌಕೆ ಅಂತ ಕೇಳ್ಯಾರ, ನಡೀತಿ, ಏನು ಸಮಸ್ಯೆ ಇಲ್ಲ. ಓಕೆ, ಹಾಗಾಗಿ ಇಲ್ಲಿ ಭಾರತದ ಏನಾದ್ರು ಮೆನ್ಷನ್ ಇತ್ತು ಅಂತಂದ್ರ, ಭಾರತ ಅಂತ ಮೆನ್ಷನ್ ಇತ್ತು ಅಂದ್ರ ಆನ್ಸರ್ ಯಾವ್ದಾಗ್ತಿತ್ತು ಅಂದ್ರ ಮಾಮ್, ಮಾರ್ಸ್ ಆರ್ಬಿಟರ್ ಮಿಷನ್ ಆಗ್ತಿತ್ತು. ಇಫ್ ಇನ್ ಕೇಸ್ ಏನಾದ್ರು ಭಾರತದ್ದು ಅಂತ ಕೇಳಿರ ಅದು ಕರೆಕ್ಟ್ ಆಗ್ತಿತ್ತು. ಆದ್ರ ಇದು ಭಾರತ ಅಂತ ಮೆನ್ಷನ್ ಇಲ್ಲ ಅಂತಂದ್ರ ಥರ್ಡ್ ಒನ್ ರಾಂಗ್ ಆಯ್ತು. ಓಕೆ, ವೆನೆರಾ ಶುಕ್ರನ ಅಧ್ಯಯನ ಮಾಡಕ, ವೆನೆರಾ ಶುಕ್ರ. ಆಮೇಲೆ ವಾಯ್ಜರ, ಇದು ಇಂಟರ್ಪ್ಲಾನೆಟರಿ, ಇದು ಅಂದ್ರ ಭೂಮಿಯಿಂದ ಅತ್ಯಂತ ದೂರ ಹೋಗಿರ್ತಕ್ಕಂತಹ ಒಂದು ಉಪಗ್ರಹ ಯಾವ್ದಂದ್ರ ಮಾನವ ನಿರ್ಮಿತ, ದಟ್ ಈಸ್ ವಾಯೇಜರ್. ವಾಯೇಜರ್ 1 and 2 ಅಂತ ಹೇಳಿ ಎರಡು ಬರ್ತಾವ. ಓಕೆ, ಅವುಗಳ ಬಗ್ಗೆ ನೋಡೋಣ. ಇನ್ನು ವೆನೆರಾ ಶುಕ್ರ, ಮಾರ್ಸ್ ಆರ್ಬಿಟರ್, ಇದು ಮಂಗಳ ಗ್ರಹದ್ದು, ಬಟ್ ಇದು ಭಾರತದ್ದು. ಓಕೆ, ನಾವು ಭಾರತದವ್ರು ಯಾವಪ್ಪ ಅಂತಂದ್ರ 2013 ಲಾಂಚ್ ಮಾಡಿದ್ವಿ, 2014 ಹೋಗಿ ಅದು ರೀಚ್ ಆಗಿತ್ತು. ಓಕೆ ರೈಟ್, ಹಾಗಾಗಿ ಉಳಿತು ಒಂದ ಯಾವ್ದಪ್ಪ ಅಂತಂದ್ರ 2, ದಟ್ ಈಸ್ ಮ್ಯಾರಿನರ್ ಪೋಲ್. ಓಕೆ, ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರ ಮ್ಯಾರಿನರ್ ಪೋಲ್ ಅಂತ ಹೇಳಿ ಗೊತ್ತಿರಲಿ. ಹಾಗಾಗಿ ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶ ಕಳಿಸಿರ್ತಕ್ಕಂಥ ನೌಕೆ ಯಾವುದು ಅಂದ್ರೆ ಮ್ಯಾರಿನರ್ ಪೋಲ್ ಅಂತ ಹೇಳಿ ನಿಮಗೆ ಗೊತ್ತಿರಲಿ. ಓಕೆ, ಹಾಗಾಗಿ ಈ ಮ್ಯಾರಿನರ್ ಪೋಲ್ ಅನ್ನ ಕಳಿಸಿದವರು ನಾಸಾದವರು, ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರ್ತದೆ, ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ, ಮ್ಯಾರಿನರ್ ಪೋಲ್ ಅಂತ ಹೇಳಿ. ಓಕೆ, 1965 ಇದನ್ನ ಏನ್ ಮಾಡಿರ್ತಾರೆ, ಲಾಂಚ್ ಮಾಡಿರ್ತಾರೆ. ನಾವು ಲಾಂಚ್ ಮಾಡಿದ್ದು 2013, 1965 ಅಮೆರಿಕದವ್ರು ಮಾಡ್ಯಾರ. ನಾವು ಭಾರತದವ್ರು 2013 ಲಾಂಚ್ ಮಾಡಿದ್ವಿ, ನವೆಂಬರ್ 5. ಓಕೆ, ಇದು ಮಂಗಳಯಾನ ನೋಡ್ರಿ, ಇದು ನಮ್ಮದು ಮಾಮ್ ಅಂತ ಕರಿಬಹುದು ಅಥವಾ ಮಂಗಳಯಾನ ಅಂತಾನು ಕರಿಬಹುದು. ಮಾರ್ಸ್ ಆರ್ಬಿಟರ್ ಮಿಷನ್. ಆರ್ಬಿಟರ್ ಮಿಷನ್ ಅಂದ್ರೆ ಕೇವಲ ಏನ್ ಮಾಡ್ತಿತ್ತು ಅಂತಂದ್ರ ಮಂಗಳ ಕಕ್ಷೆ ಸುತ್ತ ಅಟ್ಟ ಹಾಕ್ತಿತ್ತು, ಮಂಗಳ ಮೇಲೆ ಇಳಿತಿತ್ತು ಅಂದ್ರೆ ಲ್ಯಾಂಡರ್ ಅಂತ ಕರಿತಿದ್ವಿ. ಹಾಗಾಗಿ ಫಸ್ಟ್ ಅಟೆಂಪ್ಟ್ ಒಳಗ ಈ ಕಕ್ಷೆಯನ್ನು ರೀಚ್ ಆಯ್ತು ಅಂತ ಹೇಳಿ ಹೇಳಿದ್ವಿ. ಅಂದ್ರೆ ಹೋದ ಕ್ಲಾಸ್ ಒಳಗೆ ಕೂಡ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ, ನೋಡ್ರಿ ಅದು ಕೂಡ ವಿಡಿಯೋ ಐತಿ, ಅದು ನೋಡ್ರಿ. ಇದು ಮುಗಿದ ಕೂಡಲೇ ಅದನ್ನ ವಿಡಿಯೋ ಇದನ್ನ ಮಾಡಿರ್ತೀನಿ, ನಿಮ್ಗೆ ಲಿಂಕ್ ಹಾಕಿರ್ತೀನಿ, ಅದು ನೋಡ್ಕೊಡ್ರಿ. ಓಕೆ, ಇನ್ನು ವೆನೆರಾ, ಇದು ಯಾರ್ದಂದ್ರೆ ಸೋವಿಯತ್ ಯೂನಿಯನ್, USSR ಅಂತ ಹೇಳಿ ಕರಿತಿದ್ರು ಅವಾಗ. ಈಗ ಪ್ರೆಸೆಂಟ್ ನಾವು ಏನು ರಷ್ಯಾ ಅಂತ ಕರಿತೀವಿ, USSR ಅಂತ ಹೇಳಿತವಾಗ. ಹಾಗಾಗಿ ವೆನೆರಾ 1 ಅಂತಕ್ಕಂತಹ ಒಂದು ಉಪಗ್ರಹವನ್ನ ಯಾವ್ದಕ್ಕಂದ್ರೆ ಶುಕ್ರನ ಅಧ್ಯಯನ ಮಾಡಕ್ಕೆ 1961 ಒಳಗೆ ಲಾಂಚ್ ಮಾಡಿದ್ರು. ನೋಡ್ರಿ, 1957 ಫಾರ್ ದಿ ಫಸ್ಟ್ ಟೈಮ್ ಏನ್ ಸ್ಪುಟ್ನಿಕ್ 1 ಲಾಂಚ್ ಆಗ್ತೈತಿ, ಅವಾಗಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಯಾರಿಗೆ? ರಷ್ಯಾದವ್ರಿಗೆ, ಆಮೇಲೆ ಅಮೆರಿಕದವ್ರಿಗೆ. ಓಕೆ, ಆಮೇಲೆ ನಾವು ಬಹಳ ಲೇಟಾಗಿ ಎಂಟ್ರಿ ಹೊಡೆದು ಬಿಟ್ರೆ ನಾವು 1962 ಬಂದದ್ದು. ಓಕೆ, ಏನೋ ವಾಯೇಜರ್ ಅಂತ ಹೇಳಿ ಇದನ್ನ 1977 ಒಳಗೆ ಲಾಂಚ್ ಮಾಡ್ಯಾರ. ಇನ್ನೂ ಆದ್ರೂ ಕೂಡ ಈ ಚಲಿಸ್ತಾ ಹೋಗ್ತಾ ಇದೆ. ಓಕೆ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಹಾಗಾಗಿ ಇವುಗಳನ್ನೆಲ್ಲ ದಾಟಿ ಪೂರ್ತಿ ಸೌರಮಂಡಲವನ್ನ ದಾಟಿನ ಹೋಗ್ಬಿಟ್ಟು ಅತ್ಯಂತ ದೂರ ಹೋಗಿರ್ತಕ್ಕಂಥ, ಭೂಮಿಯಿಂದ ಅತ್ಯಂತ ದೂರ ಹೋಗಿರ್ತಕ್ಕಂಥ ಒಂದು ಉಪಗ್ರಹ ಅಂತ ಹೇಳಿ ನೋಡ್ತೀವಿ, ವಾಯೇಜರ್. ವೆನೆರಾ ಶುಕ್ರ ರಷ್ಯಾದ್ದು, ಮ್ಯಾರಿನರ್ ಅಮೆರಿಕದ್ದು ಮಂಗಳ ಗ್ರಹದ ಅಧ್ಯಯನ, ಮಾರ್ಸ್ ಆರ್ಬಿಟರ್ ಭಾರತದ್ದು ಮಂಗಳ ಗ್ರಹದ ಅಧ್ಯಯನ, ವಾಯೇಜರ್ ಇದು ಸೌರ ಭೂಮಿಯಿಂದ ಅತ್ಯಂತ ದೂರ ಹೋಗಿರ್ತಕ್ಕಂಥದ್ದು ಮತ್ತು ಸೌರಮಂಡಲದಿಂದ ಹೊರಗೆ ಹೋಗಿರತಕ್ಕಂತಹ ಮೊಟ್ಟ ಮೊದಲ ಏನಪ್ಪಾ ಅಂದ್ರೆ ಉಪಗ್ರಹ ಅಂತ ನೋಡ್ತೀವಿ. ಓಕೆ, ಎಷ್ಟು ನಿಮಗೆ ಏನಿರಲಿ ಅಂದ್ರೆ ಇದ್ರ ಬಗ್ಗೆ ಐಡಿಯಾ ಇರಲಿ. ಇನ್ ಸೆಕೆಂಡ್, ವಿಕ್ರಮ್ ಸಾರಾಭಾಯ್ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆ ವೆಂಟಿಲೇಟರ್ ಯಾವುದು ಅಂತ ಕೇಳಿ. ವೆಂಟಿಲೇಟರ್ ಅಂದ್ರ ಇಸ್ರೋದ ಸಹಕಾರದಿಂದ ತಯಾರಾಗಿರ್ತಕ್ಕಂಥ ಒಂದು ವೆಂಟಿಲೇಟರ್ ಯಾವುದು ಅಂತ ಕೇಳಿ. ಪ್ರಾಣ, ಬೈಪ್ಯಾಪ್, F5O2, ರೆಸ್ಮೆಡ್ ಅಂತ ಹೇಳಿ. ಬಟ್ ಇದ್ರೊಳಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಪ್ರಾಣ ಅಂತ ಹೇಳಿ. ಓಕೆ, ಹಾಗಾದ್ರೆ ಪ್ರಾಣ ಅಂದ್ರೆ ಏನು? ಪ್ರಾಣ ಅಂತಂದ್ರೆ ಪ್ರೋಗ್ರಾಮೇಬಲ್ ರೆಸ್ಪಿರೇಟರಿ ಅಸಿಸ್ಟೆಂಟ್ ಫಾರ್ ದ ನೀಡಿ ಏಡ್ ಅಂತ ಹೇಳಿ, ಇದು ಪ್ರಾಣ ಅಂತ ಹೇಳಿ. ಇದನ್ನ ಇಸ್ರೋ ಏನ್ ಮಾಡಿದ್ದು ಅಂದ್ರ ತಯಾರು ಮಾಡಿದ್ದು. ಓಕೆ, ಇಂಥವು ಕೂಡ ಪ್ರಶ್ನೆಗಳು ಬರ್ತಿರ್ತಾವ. ಹಾಗಾಗಿ ಇಸ್ರೋ ಸ್ಪೇಸಿಗೆ ಸಂಬಂಧಪಡ್ತೈತಿಲ್ಲ, ಇದು ಮೆಡಿಕಲ್ ಫೀಲ್ಡ್ ಒಳಗೆ, ಯಾಕಂದ್ರೆ ಹಂಗೂ ಕೂಡ ಯೂಸ್ ಆಗ್ತದೆ. ಸಾಧ್ಯ ಆಗಿರತಕ್ಕಂಥ ಏನೇನು ಸಾಧ್ಯತೆಗಳು ಇದ್ದಿರ್ತಾವು, ಏನೇನೆಲ್ಲ ಮಾಡಬೇಕು
ಹಾಗಾಗಿ ತಮ್ಮ ಅಧಿಕಾರದ ಅವಧಿಯೊಳಗೆ ಏನೇನು ಬರ್ತೈತಿ ಅದೆಲ್ಲ ಕೆಲಸವನ್ನ ಯಾವ್ದು ಮಾಡ್ತೈತಿ ಅಂತಂದ್ರ ಈ ನಮ್ಮ ಇಸ್ರೋ ಮಾಡ್ತೈತಿ. ಹಾಗಾಗಿ ಇಸ್ರೋ ಮೆಡಿಕಲ್ ಫೀಲ್ಡ್ ಕೂಡ ಏನ್ ಮಾಡ್ತೈತಿ ಅಂದ್ರೆ ಸಹಕಾರವನ್ನ ಕೊಡ್ತದೆ. ಇವನ್ DRDO ಕೂಡ ಕೊಡ್ತೈತಿ. ಹಾಗಾಗಿ ಇವು DRDO ಅಂದ್ರೆ ಬರೀ ರಕ್ಷಣೆ, ಇಸ್ರೋ ಅಂದ್ರೆ ಬರೀ ಬಾಹ್ಯಾಕಾಶ ಅನ್ಕೋಬೇಡ್ರಿ. ಅಕಸ್ಮಾತ್ ಏನ್ರ ತಮ್ಮಿಂದ ಮೆಡಿಕಲ್ ಫೀಲ್ಡ್ಗೆ ಹೆಲ್ಪ್ ಆಗ್ತಿತ್ತು ಅಂದ್ರೆ ಬೇರೆ ಫೀಲ್ಡ್ಗೆ ಹೆಲ್ಪ್ ಆಗ್ತಿತ್ತಾರ ಅಲ್ಲಿ ಕೂಡ ಏನ್ ಮಾಡ್ತೈತಿ ಅಂತಂದ್ರ ಹೆಲ್ಪ್ ಮಾಡ್ತೈತಿ. ಓಕೆ ರೈಟ್. ಇದಕ್ಕೆ ನಾವು ಪೂರ್ತಿ ಹೆಸರಲ್ಲೇ ಪ್ರಾಣ ಸೆಟ್ O2 ಅಂತ ಕೂಡ ಕರೆಯಲಾಗ್ತದೆ. ಪ್ರಾಣ ಸೆಟ್ O2 ಅಂತ ಕೂಡ ಏನ್ ಮಾಡ್ಲಾಗ್ತದ ಇದನ್ನ ಕರೆಯಲಾಗ್ತದ. ಮತ್ತ ಇವೇನು ಉಳಿಕಿದ್ದು ಇದ್ದಿಲ್ರಿ, FiO2 ಆಗಿರ್ಬೋದು, ಆಮೇಲೆ ರೆಸ್ಮೆಡ್ ಆಗಿರ್ಬೋದು. ಓಕೆ ಇವೆಲ್ಲವೂ ಕೂಡ ವೆಂಟಿಲೇಟರ್ಗಳೇ. ಓಕೆ ಇವೆಲ್ಲವೂ ಕೂಡ ವೆಂಟಿಲೇಟರ್ಗಳು. ಬಟ್ ಇದ್ರೊಳಗ ಇಸ್ರೋ ತಯಾರು ಮಾಡಿದ ಯಾವ್ದಂದ್ರ ಪ್ರಾಣ ಅಂತ ಹೇಳಿ. ಓಕೆ ಇಷ್ಟು ನಿಮ್ಗೆ ಏನಿರ್ಲಿ ಅಂದ್ರೆ ಗೊತ್ತಿರಲಿ. ಓಕೆ ಅಂದ್ರೆ ಇಂಥ ಪ್ರಶ್ನೆಗಳು ಕೂಡ ಬರ್ತಿರ್ತಾವ, ಗಮನ ಇರಲಿ. ಇನ್ ನೆಕ್ಸ್ಟ್ ಚಂದ್ರಯಾನ್ 3 ಉಡಾಯಿಸಿದ ದಿನಾಂಕ. ಚಂದ್ರಯಾನ್ 3 ಉಡಾಯಿಸಿದ ದಿನಾಂಕ ಯಾವ್ದು ಕೇಳೋಣ. ಆಗಸ್ಟ್ 23, 2023, ಆಗಸ್ಟ್ 14, 2023, ಜುಲೈ 14, 2023, ಜುಲೈ 23, 2023. ನೋಡ್ರಿ ಚಂದ್ರಯಾನ 1 ಹೋದ ಕ್ಲಾಸ್ ಒಳಗೆ ಕೂಡ ನಾನು ಹೇಳಿದ್ದೀನಿ. ಚಂದ್ರಯಾನ 1 ಲಾಂಚ್ ಆಗಿದ್ದು 2008 ಅಕ್ಟೋಬರ್ 22. ಓಕೆ 2008 ಅಕ್ಟೋಬರ್ 22. ಆಮೇಲೆ ಚಂದ್ರಯಾನ 2 ಲಾಂಚ್ ಆಗಿದ್ದು 2019 ಜುಲೈ 22. ಜುಲೈ 22. ಚಂದ್ರಯಾನ 3 ಲಾಂಚ್ ಆಗಿದ್ದು 2023 ಜುಲೈ 14. ಓಕೆ ಹಾಗಾಗಿ ಥರ್ಡ್ ಆನ್ಸರ್ ಕರೆಕ್ಟ್ ಆಗ್ತದೆ. ನೋಡ್ರಿ ಮೊದಲ ಡೇಟ್ಗಳನ್ನ ಕೇಳ್ತಿದ್ದಿಲ್ಲ ಅಥವಾ ಡೇಟಾಗಳನ್ನು ಜಾಸ್ತಿ ಕೇಳ್ತಿದ್ದಿಲ್ಲ. ಆದ್ರೆ ಈಗ KEAದವರು ಮಾತ್ರ ಅದನ್ನ ಏನ್ ಮಾಡ್ತಾರ ಅಂದ್ರೆ ಕೇಳಕತ್ತಾರ. ಓಕೆ ಹಾಗಾಗಿ ಅವುಗಳನ್ನು ಕೂಡ ನೋಡ್ಕೋಬೇಕಾದ ಅವಶ್ಯಕತೆ ಐತಿ. ಈಗ ಯಾವುದೋ ಒಂದು ಹೊಸ ಯೋಜನೆ ಬರ್ತೈತಿ ಅಂದ್ರೆ ಅದು ಲಾಂಚ್ ಆದ ದಿನವನ್ನು ಕೂಡ ನೆನ್ಪಿಟ್ಕೊಳ್ರಿ. ಹಂಗೂ ಕೂಡ ಪ್ರಶ್ನೆಗಳು ಬರಕತ್ತಾವ, ಗಮನ ಇರಲಿ. ಓಕೆ ಹಾಗಾಗಿ ಆಗಸ್ಟ್ 23, 2023 ಏನಿದು ಚಂದ್ರನ ಮೇಲೆ ಇಳಿದಿದ್ದು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದಿದ್ದು. ನಾವು ಹೋದ ಕ್ಲಾಸ್ಗಳು ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ, ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನ ನೀವು ಅಲ್ಲಿ ನೋಡ್ಕೊಡ್ರಿ. ಓಕೆ ಅಂದ್ರೆ ಮತ್ತೆ ಹೇಳಿದ್ದ ರಿಪೀಟ್ ಆಗ್ತದೆ. ಓಕೆ ನೋಡ್ರಿ ಆಗಸ್ಟ್ 23, 2023ಕ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸೌತ್ ಪೋಲ್ ಆಫ್ ದಿ ಮೂನ್ ಒಳಗೆ ಇಳಿದಿದ್ದು. ಎಲ್ಲಿ ಇಳಿದಿದ್ದು. ಓಕೆ ಇನ್ನ ಜುಲೈ 14 ಏನಾಗಿದ್ದು ಅಂದ್ರೆ ಲಾಂಚ್ ಆಗಿದ್ದು. ಓಕೆ ಲಾಂಚ್ ಆಗಿದ್ದು ಜುಲೈ 14, 2023. ಅಲ್ಲಿ ರೀಚ್ ಆಗಿ ಲ್ಯಾಂಡ್ ಆಗಿದ್ದು 2023 ಆಗಸ್ಟ್ 23. ಓಕೆ ಇದು ಗೊತ್ತಿಲ್ಲ. ಓಕೆ ಹಾಗಾಗಿ ಇವು ಜುಲೈ 23, 2023 ಇವೇನಿಲ್ಲ, ಇವಷ್ಟು ಗೊತ್ತಿರಲಿ. ಒಂದು ಜುಲೈ 14, 2023 ಲಾಂಚ್ ಆಗಿದ್ದು 2023 ಆಗಸ್ಟ್ 23 ಚಂದ್ರನ ದಕ್ಷಿಣ ಧ್ರುವದಕ್ಕೆ ಹೋಗಿ ಇಳಿದದ್ದು. ಓಕೆ ಇದನ್ನು ಹೋದ ಕ್ಲಾಸ್ಗಳು ಕೂಡ ನೋಡಿದೀನಿ, ನೋಡ್ಕೊಂಡು. ಚಂದ್ರಯಾನ್ 1, ಚಂದ್ರಯಾನ್ 2, ಚಂದ್ರಯಾನ್ 3. ಚಂದ್ರಯಾನ್ 1 2008 ಅಕ್ಟೋಬರ್ 22 ಇದು ಲಾಂಚ್ ಆಗಿದ್ದು. ಚಂದ್ರನ ಕಕ್ಷೆ ಹೋಗಿ ರೀಚ್ ಆಗಿದ್ದು ಯಾವಾಗಂದ್ರೆ 2008 ನವೆಂಬರ್ 8. ಓಕೆ ಇದು ಏನು ಚಂದ್ರಯಾನ 2 2019 ಜುಲೈ 22ಕ್ಕೆ ಲಾಂಚ್ ಆಗಿದ್ದು. ಬಟ್ ಏನಾಗ್ಲಿಲ್ಲ ಅಂದ್ರೆ ಇದು ಹೋಗಿ ಸೌತ್ ಪೋಲ್ ಒಳಗೆ ಇಳಿಲಿಲ್ಲ. ಓಕೆ ಇನ್ 2.1 ಕಿಲೋಮೀಟರ್ ಇರಬೇಕಾದ್ರೆ ಏನಾಯ್ತಂದ್ರೆ ಇದು ಕಮ್ಯುನಿಕೇಶನ್ ಕಟ್ ಆಯ್ತು, ಹಾಗಾಗಿ ಫೇಲಿಯರ್ ಆಯ್ತು. ಇನ್ನ 2023 ಜುಲೈ 14ಕ್ಕೆ ಲಾಂಚ್ ಮಾಡ್ತೀವಿ. 2023 ಆಗಸ್ಟ್ 23ಕ್ಕೆ ಹೋಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿತದೆ. ಎಷ್ಟು ಗೊತ್ತು. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ OWASP ಇದರ ವಿಸ್ತೃತ ರೂಪ ಏನು? ಓಪನ್ ವರ್ಲ್ಡ್ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಪ್ರಾಜೆಕ್ಟ್, ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್, ಓಪನ್ ವರ್ಲ್ಡ್ ಅಲ್ಟರ್ನೇಟ್ ಸೆಕ್ಯೂರಿಟಿ ಪ್ರಾಜೆಕ್ಟ್, ಓಪನ್ ವೆಬ್ ಅಪ್ಲಿಕೇಶನ್ ಸರ್ವಿಸ್ ಪ್ಲಾನ್ ಅಂತ ಹೇಳಿ. ಓಕೆ ಇದೇನು ಅಂತಂದ್ರ ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಎರಡನೇ ಆನ್ಸರ್ ಕರೆಕ್ಟ್ ಆನ್ಸರ್ ಇರ್ತದೆ. ಎರಡನೇದು ಕರೆಕ್ಟ್ ಆನ್ಸರ್. ಓಕೆ ಸೆಕೆಂಡ್ ಒನ್ ಇಸ್ ರೈಟ್. ಓಕೆ ಎಷ್ಟು ನಿಮಗೆ ಏನಿರಲಿ ಅಂದ್ರೆ ಗೊತ್ತಿರಲಿ. ಹಾಗಾಗಿ OWASP ಅಂತಕ್ಕಂಥದ್ದು ಓಪನ್ ವೆಬ್ ಅಪ್ಲಿಕೇಶನ್
ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್. ಓಕೆ, ಇದೇನಪ್ಪಾ ಅಂತಂದ್ರೆ ಒಂದು ನಾನ್ ಪ್ರಾಫಿಟ್ ಫೌಂಡೇಶನ್ ಇದು. ಓಕೆ, ಇದೇನ್ ಮಾಡ್ತೈತಿ ಅಂತಂದ್ರೆ ಈ ಒಂದು ಯಾವುದು ಸಾಫ್ಟ್ವೇರ್ ಮತ್ತು ವೆಬ್ ಅಪ್ಲಿಕೇಶನ್ಗಳು ಏನಿದ್ದಿರ್ತಾವಲ್ಲ, ಸಾಫ್ಟ್ವೇರ್ ಮತ್ತು ವೆಬ್ ಅಪ್ಲಿಕೇಶನ್ ಏನಿದ್ದಿರ್ತಾವಲ್ಲ, ಈ ವೆಬ್ ಅಪ್ಲಿಕೇಶನ್ಗಳನ್ನ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ಸೆಕ್ಯೂರಿಟಿ ಇಂಪ್ರೂವ್ ಮಾಡಕ್ಕೆ ಏನು ಮಾಡ್ತದ ಅಂತಂದ್ರೆ ಹೆಲ್ಪ್ ಮಾಡ್ತದೆ. ಓಕೆ, ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಏನು ಅಂತಂದ್ರೆ ಈ ಸಾಫ್ಟ್ವೇರ್ ವೆಬ್ ಅಪ್ಲಿಕೇಶನ್ಗಳು ಇದ್ದಿರ್ತಾವಲ್ಲ ಆಲ್ಮೋಸ್ಟ್ ಭದ್ರತೆಯಿಂದ ಕೂಡಿರಬೇಕು. ಅಂದ್ರೆ ಅವುಗಳಿಗೆ ಯಾವುದೇ ರೀತಿ ಹಾನಿ ಆಗಬಾರ್ದು, ಈ ಹ್ಯಾಕಿಂಗ್ ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವುಗಳು ಏನು ಮಾಡ್ತಾವಪ್ಪ ಅಂದ್ರೆ ಸೆಕ್ಯೂರ್ ಮಾಡ್ತದೆ ಅದು. ಓಕೆ, ರೈಟ್. ಈ ನೆಕ್ಸ್ಟ್, ಈ ಕೆಳಗಿನ ಯಾವ ದೇಶವು ಜಗತ್ತಿನ ಅತಿ ದೊಡ್ಡ FH-98 ಪರೀಕ್ಷಾರ್ಥ ಹಾರಾಟವನ್ನು ಯಶಸ್ವಿಯಾಗಿ ಪೂರೈಸಿದೆ? ಓಕೆ, FH ಇದು ಆಕ್ಚುಲಿ FDA ಎಕ್ಸಾಮ್ ಒಳಗಿನ ಪ್ರಶ್ನೆ ಇದು. ಚೀನಾ, ರಷ್ಯಾ, ಜಪಾನ್, ಭಾರತ ಅಂತ ಹೇಳಿ ಹಿಂಗೆ ಪ್ರಶ್ನೆ ಐತಿ. ಗೊತ್ತಿರಲಿ, ಇದು 2018 ಇಶ್ಯೂ ಇದು. ಗೊತ್ತಿರಲಿ, 2018 2018 ಅಂದ್ರೆ 4-5 ವರ್ಷ ಹಿಂದಿನ ಪ್ರಶ್ನೆ ಕೇಳಕತ್ತಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಚೀನಾ, ರಷ್ಯಾ, ಜಪಾನ್, ಭಾರತ. ದ ರೈಟ್ ಆನ್ಸರ್ ಇಸ್ ಏನಪ್ಪಾ ಅಂದ್ರೆ ಚೀನಾ ಅಂತ ಹೇಳಿ. ಓಕೆ, 2018 ಅಕ್ಟೋಬರ್ 16ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ ಲಾರ್ಜೆಸ್ಟ್ ಅನ್ಮ್ಯಾನ್ಡ್ ಟ್ರಾನ್ಸ್ಪೋರ್ಟ್ ಡ್ರೋನ್ ಇದು. ಈಗ ಡ್ರೋನ್ಗಳನ್ನ ಸೇನೆ ಒಳಗ ಯಾಕೆ ಬಳಸ್ತಾರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಡ್ರೋನ್ಗಳನ್ನ ಸೇನೆಗಳಲ್ಲಿ ಯಾಕೆ ಬಳಸ್ತಾರು ಅಂದ್ರೆ ವೈರಿ ದೇಶದವ್ರನ್ನ ಪತ್ತೆ ಮಾಡಕ್, ಒಂದು ಅವ್ರನ್ನ ಡಿಟೆಕ್ಟ್ ಮಾಡಕ, ಅವ್ರ ಪ್ಲೇಸ್ಗಳನ್ನ ಡಿಟೆಕ್ಟ್ ಮಾಡಕ, ಅಕಸ್ಮಾತ್ ಅವ್ರು ಎಷ್ಟು ಜನ ದಾಳಿಗೆ ಬಂದಾರು ಏನ್ ಮಾಡ್ಯಾರು ಅದನ್ನ ಪತ್ತೆ ಮಾಡ್ಬೇಕಾದ್ರೆ ಬಳಸ್ತೀವಿ, ಇಲ್ಲ ಅವ್ರ ಮ್ಯಾಗ ಅಟ್ಯಾಕ್ ಮಾಡಕ್ಕಾದ್ರೂ ಬಳಸ್ತೀವಿ ಡ್ರೋನ್ಗಳನ್ನ. ಅಟ್ಯಾಕಿಂಗ್ ಡ್ರೋನ್ಗಳು ಕೂಡ ಅದಾವು ಮತ್ತು ಸೆಲ್ಫ್ ಸೂಸೈಡ್ ಡ್ರೋನ್ಗಳು ಕೂಡ ಅದಾವು. ಓಕೆ, ಅಂತ ಅದಾವು. ಆದ್ರೆ ಇದ ಫಿಯಾಂಗ್ ಅಂತಕ್ಕಂಥ FH-98 ಅಥವಾ ಫಿಯಾಂಗ್ 98 ಅಂತಕ್ಕಂಥದ್ದು ಅನ್ಮ್ಯಾನ್ಡ್ ಟ್ರಾನ್ಸ್ಪೋರ್ಟ್ ಡ್ರೋನ್ ಇದು. ಅಂದ್ರೆ ಇದ್ರ ಮುಖಾಂತರ ವಸ್ತುಗಳನ್ನ ಸಲಕರಣೆಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಏನ್ ಮಾಡ್ತಾರ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಂದ್ರೆ ಡ್ರೋನ್ಗಳನ್ನ ಬರೀ ಸೇನೊಳಗೆ ಅಷ್ಟೇ ಅಲ್ಲ, ವಸ್ತುಗಳನ್ನ ಒಂದ್ ಕಡೆ ಇನ್ನೊಂದ್ ಕಡೆ ಸಾಗಿಸ್ಬೇಕಾದ್ರೂ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡ್ರೋನ್ಗಳನ್ನ ಬಳಸ್ತೀವಿ ಅಂತ ಹೇಳ್ತಾರೆ ಚೀನಾ. ಓಕೆ, 2018 ಇದನ್ನ ಟೆಸ್ಟ್ ಮಾಡಿದ್ವಿ. ಎಷ್ಟು ಅಂದ್ರೆ 1.5 ಟನ್ ಹೊತ್ಕೊಂಡು ಹೋಗೋ ಕೆಪಾಸಿಟಿ ಐತಿ. ಕ್ರೂಸಿಂಗ್ ಸ್ಪೀಡ್ ಏನೈತಿ ಅಂದ್ರೆ 180 km/h, ಒಂದು ತಾಸಿಗೆ 180 km ಹೋಗ್ತದೆ. ಓಕೆ, ಮ್ಯಾಕ್ಸಿಮಮ್ 1200 km ದೂರ ಹೋಗ್ತದೆ. ಓಕೆ, ಒಂದು ಟೈಪ್ ಹೆಂಗಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಪ್ಲೇನ್ ಅಂತ ನಾವು ಕರಿಬಹುದು. ಟ್ರಾನ್ಸ್ಪೋರ್ಟ್ ಪ್ಲೇನ್, ಸಾಗಾಣಿಕಾ ವಿಮಾನ ಅಂತ ಕೂಡ ಕರಿಬಹುದು. ಸಾಗಾಣಿಕಾ ವಿಮಾನ, ಬಟ್ ಇದ್ರೊಳಗೆ ಯಾರು ಇರಂಗಿಲ್ಲ. ಒಂದು ರಿಮೋಟ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಹಂಗೆ ಇದನ್ನ ಮ್ಯಾನೇಜ್ ಮಾಡಬಹುದು. ಓಕೆ, ಇನ್ನ ಇದನ್ನ ಯಾರು ತಯಾರು ಮಾಡ್ಯಾರ ಅಂದ್ರೆ CAET ಅಂತ ಹೇಳಿ, ಚೀನಾ ಅಕಾಡೆಮಿ ಆಫ್ ಏರೋಸ್ಪೇಸ್ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿ ಅಂತಕ್ಕಂಥವ್ರು ಆ ಸಂಸ್ಥೆಯವರು ಏನ್ ಮಾಡ್ಯಾರ ಅಂದ್ರೆ ಇದನ್ನ ತಯಾರು ಮಾಡ್ಯಾರ. ಓಕೆ, ಇವೆಲ್ಲ ಏನಿರಲಿ ಅಂತಂದ್ರೆ ನೆನಪಿರ್ಲಿ, 2018 ಇಶ್ಯೂದು. ಇದನ್ನು ಕೂಡ ಪ್ರಶ್ನೆ ಕೇಳಾನು. ಇದು ನೋಡ್ರಿ, ಇದು FH-98 ಅಥವಾ ಫಿಯಾಂಗ್ 98 ಅಂತ ಹೇಳಿ. ಓಕೆ, ಇದು ಗೊತ್ತಿರಲಿ. ರೈಟ್, ಎಷ್ಟು ನಿಮಗೆ ಏನಿರಲಿ ಅಂದ್ರೆ ಐಡಿಯಾ ಇರಲಿ. ಇವತ್ತಿಗೆ ಎಷ್ಟು ಕ್ವಶನ್ಸ್ ಸಾಕ. ಓಕೆ, ನೆಕ್ಸ್ಟ್ ಆಲ್ಮೋಸ್ಟ್ ಲೈವ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಜಾಸ್ತಿ ಕ್ವಶನ್ಸ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಭಾಳ ಹೆವಿ ಆಗದಿರಲಿ ಅನ್ನೋ ಕಾರಣಕ್ಕಾಗಿ ಒಂದು 4 ಇಲ್ಲ 5 ಕ್ವಶನ್ ಅಷ್ಟೇ ತರಕತ್ತೀನಿ. ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಸಿಗೋಣ್ರಿ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಟ್ರೆ ಆಲ್ಮೋಸ್ಟ್ ರಿವೈಸ್ ಮಾಡೋದ್ರ ಮ್ಯಾಗ ಫೋಕಸ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್.